ಪ್ರಶಾಂತ್ ಆಗಿರ್ಬೋದು, CPI ಸಂತೋಷ್ ಹಳ್ಳೂರ್ ಆಗಿರ್ಬೋದು, ಅವ್ರ ತಂಡದವರಾಗಿರ್ಬೋದು, 15 ಪೊಲೀಸರು. ಈ ಎಲ್ಲದರ ಮಧ್ಯೆ ನಾವು ಹಲವಾರು ಬಾರಿ ಆರೋಪಿತರನ್ನ, ನಮ್ಮ ಸಂಶಯಾಸ್ಪದ ಆರೋಪಿತರನ್ನ ಕರೆದು ತಂದು ವಿಚಾರಣೆ ಮಾಡಿದ್ರು ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳು, ನಮಗೆ ಒಂದು ಮರ್ಡರ್ ಕೇಸ್ ಅಂತಂದರೆ ಸುಮ್ಮನೆ ಆರೋಪಿಗಳನ್ನ ಅರೆಸ್ಟ್ ಮಾಡೋದಲ್ಲ, ನಮಗೆ ಒಂದು ಕನ್ಫರ್ಮೇಷನ್ ಇರಬೇಕು, ಹೌದು ಇವ್ರು ಮಾಡಿದ್ದಾರೆ. ಸೊ ಅಷ್ಟು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ನಾವೊಂದು ಹೊಸ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯವನ್ನು ಪಡೆದು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಅಧಿಕಾರಿಗಳು ಶ್ರಮಿಸಿದ್ದಾರೆ. ಅವರಿಗೆ ಇದೇ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಕೇಸು 2-3 ತಿಂಗಳು ಆದಮೇಲೆ ನಾವು ಫೋಕಸ್ ಕಳ್ಕೊಳ್ತೀವಿ. ಆದರೆ ಈಗ ಸುಮಾರು 1 ವರ್ಷ ಆದರೂ ಕೂಡ ನಮ್ಮ ಅಧಿಕಾರಿಗಳು ಅದನ್ನು ಬಿಡದೆ ಆ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಒಂದು ಪ್ರಕರಣದಲ್ಲಿ ನಾವು ವಿಶೇಷ ತಂಡವನ್ನು ಫಾರ್ಮ್ ಮಾಡಿದ್ದೀವಿ ನಮ್ಮ DSP ಅವರ ನೇತೃತ್ವದಲ್ಲಿ. ಆ ತಂಡದಲ್ಲಿ ಇನ್ಸ್ಪೆಕ್ಟರ್ ಸಂತೋಷ್ ಹಳ್ಳೂರ್, ಇನ್ಸ್ಪೆಕ್ಟರ್ ಜಾವೇದ್ ಮುಷಾಪುರಿ, ಕುಮಾರ್ ಹಡ್ಕರ್ ಇಲ್ಲಿ, ಉಪ್ಪಾರ್ PSI ಅಥಣಿ, ತಳವಾರ್ PSI ಅಥಣಿ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇದರ ಹಿಂದೆ ಸತತವಾಗಿ ಕೆಲಸ ಮಾಡಿ ಇಬ್ಬರು ಆರೋಪಿಗಳು ಅಣ್ಣಪ್ಪ ಬಾಬು ಚವ್ಹಾಣ್ ಮತ್ತು ರಾಜು ಅಣ್ಣಪ್ಪ ಚವ್ಹಾಣ್ ಇವ್ರನ್ನ ನಿನ್ನೆ ದಿವಸ ಕಾನೂನು ಪ್ರಕಾರವಾಗಿ ಬಂಧನ ಮಾಡಿ ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈ ಆರೋಪಿತರು ಮೃತ ನಾನಾ ಸಾಹೇಬ್ ಅವರ 1 ಎಕರೆ ಜಮೀನನ್ನು 18 ವರ್ಷಗಳ ಹಿಂದೆ ಬಾಂಡ್ ಪತ್ರ ಮುಖಾಂತರ ತಮ್ಮ ಹೆಸರಿಗೆ ಮಾಡಿಕೊಂಡಿರ್ತಾರೆ. ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ, ನನಗೆ ಮೋಸದಿಂದ ಇವರು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಮೃತನಾದಂಥ ನಾನಾ ಸಾಹೇಬ್ ಕೋರ್ಟಿಗೆ ಒಂದು ದಾವೆಯನ್ನು ಹಾಕಿದ್ರು. ಆ ಒಂದು ಸಿಟ್ಟು ಆರೋಪಿತರಿಗೆ ಇವ್ರ ಮೇಲಿರುತ್ತೆ. ಇದ್ರ ಜೊತೆಗೆ ಮೃತನಾಗಿರ್ತಕ್ಕಂಥ ನಾನಾ ಸಾಹೇಬ್ ಇವರ ಮಗ ದಿಲೀಪ್ ಚವ್ಹಾಣ್ ಅವನು ಕೆಲವೊಂದು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಅವನನ್ನು ಬಂಧಿಸಿ ಪೊಲೀಸರಿಗೆ ವಶಪಡಿಸಿಕೊಳ್ಳುವಲ್ಲಿ, ಜಮಖಂಡಿ ಪೊಲೀಸರಿಗೆ ವಶಪಡಿಸಿಕೊಳ್ಳಿಕ್ಕೆ ಈ ಆರೋಪಿತರು ಸಹಾಯ ಮಾಡಿರ್ತಾರೆ ಅನ್ನೋಂಥದ್ದು ವಿಚಾರ ಗೊತ್ತಾಗಿ ನಾನಾ ಸಾಹೇಬ್ ಮತ್ತು ಅವನ ಹೆಂಡತಿ ಜಯಶ್ರೀ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಗಲಾಟೆ ಮಾಡಿರ್ತಾರೆ. ಇವೆರಡೂ ಕಾರಣಗಳಿಂದಾಗಿ ಅವ್ರ ಮಧ್ಯೆ ಒಂದು ದ್ವೇಷ ಬೆಳೆದಿರುತ್ತೆ. ಹಾಗಾಗಿ ಇವರು ಅವ್ರನ್ನ ಕೊಲೆ ಮಾಡಲಿಕ್ಕೆ ಸಕಾರಣಗಳು ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಾವು ನಿನ್ನೆ ದಿವಸ ಆರೋಪಿಗಳನ್ನ ಬಂಧನ ಮಾಡಿ ನ್ಯಾಯಾಂಗಕ್ಕೆ ಒಪ್ಪಿಸ್ತಾ ಇದ್ದೀವಿ. ಸರಿ, ಡಬಲ್ ಮರ್ಡರ್ ಮಾಡಿ ಹೋಗಿರ್ತಾರೆ, ಯಾವುದೇ ಕ್ಲೂನೇ ಇರಲಿಲ್ಲ ಸರ್. ಅದೇ ನಾನು ಈಗಾಗಲೇ ತಮಗೆ ಹೇಳಿದಾಗೆ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದರ ಸಹಾಯದ ಮೇರೆಗೆ ನಾವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ಆರೋಪಿಗಳು ತಮ್ಮ ಮಾಡೋದನ್ನು ಒಪ್ಕೊಂಡಿದ್ದಾರೆ. ಜೊತೆಗೆ ಆಯುಧವನ್ನು ಎಲ್ಲಿ ಬಿಸಾಕಿದ್ರು ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಸದ್ಯಕ್ಕೆ ಒಂದು ತಾರ್ಕಿಕ ಅಂತ್ಯ ಈ ಒಂದು ಮರ್ಡರ್ ಪ್ರಕರಣಕ್ಕೆ ಸಿಕ್ಕಿದೆ. ಬೆಳಗ್ಗೆ ಒಂದು ಮೃತ ಶವ ಸಿಗುತ್ತೆ ಶಿರೂರು ಗ್ರಾಮದ ಕೊಂಡಿಬಾಬಾ ಆಶ್ರಮ ಆವರಣದಲ್ಲಿ. ಅವನ ಕಿವಿ ಮತ್ತು ಬಾಯಲ್ಲಿ ರಕ್ತ ಬಂದಿರುತ್ತೆ. ಸುಮಾರು 25 ವರ್ಷ, ಸರಿ 32 ವರ್ಷ. ಇವನು ಅಲ್ಲಿ ಮೃತದೇಹ ನೋಡಿದ್ರೆ ಆ ಮೃತದೇಹದ ಮೇಲೆ ಯಾವುದೇ ಗಾಯಗಳಿರುತ್ತಿಲ್ಲ. ಸಾಮಾನ್ಯವಾಗಿ ಕೆಲವೊಂದು ಈ ಕುಡಿತದ ಪ್ರಕರಣಗಳಲ್ಲಿ ಈ ರೀತಿ ಆಗೋ ಸಾಧ್ಯತೆ ಇರೋದರಿಂದ ಇದನ್ನು ತಕ್ಷಣಕ್ಕೆ ನಮ್ಮ ಪೊಲೀಸರು ಒಂದು UDR ಅಸ್ವಾಭಾವಿಕ ಮರಣ ಅನ್ನೋಂಥ ಒಂದು ಪ್ರಕರಣ ದಾಖಲು ಮಾಡ್ಕೊತಾರೆ. ಆ ಸಂದರ್ಭದಲ್ಲಿ ಅವತ್ತಿನ ದಿವಸನೇ
ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಒಳಗಡೆ ಕೆಲವೊಂದು ಗಾಯಗಳಿರೋದು ಮರಣೋತ್ತರ ಪರೀಕ್ಷೆ ಮಾಡಿರ್ತಕ್ಕಂಥ ಡಾಕ್ಟ್ರು ಹೇಳ್ತಾರೆ. ಆದರೆ ಅದರ ಮರಣೋತ್ತರ ಪರೀಕ್ಷಾ ವರದಿಯನ್ನು ಕೊಟ್ಟಿರೋದಿಲ್ಲ. ಸೊ ಅವಾಗಿಂದ ನಮ್ಮ ಪೊಲೀಸರು ಇದನ್ನು ಒಂದು ಕೊಲೆ ಪ್ರಕರಣ ಅಂತಲೇ ಪರಿಗಣಿಸಿ ಇದನ್ನು ತನಿಖೆಗೆ ಕೈಗೆತ್ತಿಕೊಳ್ತಾರೆ. ಈ ನಡುವೆ ಆರೋಪಿತನ ಮೂಲವನ್ನು ಅವರು ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿದಾಗ ಆ ಕುಟುಂಬದವರು ಕೂಡ ಯಾರೂ ಇಲ್ಲಿ ಬರಲಿಕ್ಕೆ ರೆಡಿ ಇರೋದಿಲ್ಲ. ನಂತರ ನಮ್ಮದೇ ಪೊಲೀಸರು ಅವ್ರನ್ನ ಕರೆಸ್ಕೊಂಡು ಅಥಣಿಗೆ ಬಂದಮೇಲೆ ಅಥಣಿಯಿಂದ ಬೆಳಗಾವಿಗೆ ನಮ್ಮ ಪೊಲೀಸರು ನಮ್ಮ ತನಿಖಾ ವೆಚ್ಚದ ಅಡಿಯಲ್ಲಿ ನೊಂದ ಮೃತನ ಕುಟುಂಬದವರಿಗೆ ಒಂದು ವೆಹಿಕಲನ್ನು ಮಾಡಿ ಇಲ್ಲಿ ಕಳಿಸ್ಕೊಡ್ತಾರೆ. ಯಾಕಂದರೆ ಇದು ನಮಗೆ ಈಗಾಗಲೇ ಡೌಟ್ ಇರೋದ್ರಿಂದ ಈ ಒಂದು ಮರಣೋತ್ತರ ಪರೀಕ್ಷೆನ ನಾವು ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲೇ ಮಾಡಿಸ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಸೊ ಹಾಗಾಗಿ ಆ ಕುಟುಂಬದವ್ರದ್ದು ಯಾವುದೇ ಒತ್ತಾಸೆ ಇದ್ದೇ ಇದ್ರೂ ಕೂಡ ನಮ್ಮ ಪೊಲೀಸರು ಸ್ವಯಂ ಆಗಿ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿದ್ರು. ಈ ಒಂದು 10 ದಿವಸದ ಕೆಳಗಡೆ ನಮಗೆ ಮರಣೋತ್ತರ ಪರೀಕ್ಷೆ ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಊಹೆಗೆ ಈಗಾಗಲೇ ಸಂಶಯ ಪಟ್ಟ ಹಾಗೆ ಅದು ಮರಣ ಅಂತ ಕೂಡ ಪ್ರೂವ್ ಆಗುತ್ತೆ. ಈಗಾಗಲೇ ನಮಗೆ ಆರೋಪಿತನ ಕೆಲವೊಂದು ಪುರಾವೆಗಳು ಸಿಕ್ಕಿರ್ತವೆ. ತುಂಬ ಕೋ ಇನ್ಸಿಡೆಂಟಲ್ ಇದು. ಅವರ ಅಣ್ಣನಿಗೆ ನಾವು ವಿಚಾರಣೆ ಮಾಡಬೇಕಾದ್ರೆ, ಸರ್ ಇವನು ಟ್ರೈನಲ್ಲಿ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಅವನ ಜೊತೆ ಇನ್ನೊಬ್ರು ಯಾರೋ ಕೂತಿದ್ರು, ಅವ್ರನ್ನೂ ಕೂಡ ನಮ್ಮ ಜೊತೆ ಮಾತಾಡಿಸ್ತಾ ಅಲ್ಲಿ ನಾನು ಇರ್ಬೋದು ಅಂದರೆ ಆ ಒಂದು ಜಾಡನ್ನು ಹಿಡಿದು ನಮ್ಮ ಪೊಲೀಸರು ಹುಡ್ಕೊಂಡು ಹೋಗ್ತಾರೆ. ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಅಮೂಲ್ ರಾವ್ ಸಾಹೇಬ್ ಔರಂಗಾಬಾದ್ ಈತನನ್ನು ಮೊನ್ನೆ ದಿವಸ ಹಿಡಿಲಿಕ್ಕೆ ಯಶಸ್ವಿ ಆಗ್ತಾರೆ. ಕೊಲೆ ಆದವನು ಕೊಲೆ ಮಾಡಿದವನು ಇಬ್ಬರು ಟ್ರೈನಲ್ಲಿ ಈ ಶಿರೂರು ಗ್ರಾಮದ ಕೊಂಡಿಬಾಬಾ ಆಶ್ರಮ ಬರಬೇಕಾದ್ರೆ ಪರಿಚಯ ಆಗ್ತಾರೆ. ಇಲ್ಲಿ ಬಂದಮೇಲೆ ಇವರಿಬ್ಬರ ಹತ್ರ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ 2,500 ರೂಪಾಯಿ ಗಳಿಸ್ತಾರೆ. ಇಬ್ಬರು ಅದನ್ನು ತಾವು ಚೆನ್ನಾಗಿ ಕುಡಿಲಿಕ್ಕೆ ಚೆನ್ನಾಗಿ ತಿನ್ನಲಿಕ್ಕೆ ಬಳಸ್ಕೋತಾರೆ. 2,000 ರೂಪಾಯಿ ಖರ್ಚಾಗಿರುತ್ತೆ, ಇನ್ನೂ 500 ರೂಪಾಯಿ ಉಳಿದಿರುತ್ತೆ. ಆ 500 ರೂಪಾಯಿಯಲ್ಲಿ ಕೊಲೆ ಮಾಡಿರ್ತಕ್ಕಂಥ ಅಮೂಲ್ ರಾವ್ ಸಾಹೇಬ್ 300 ರೂಪಾಯಿದು ತಾನೊಬ್ಬನೇ ಕೊಡ್ಬಿಟ್ಟಿರ್ತಾರೆ. ಸೊ ಅದ್ಯಾಕೆ ನನಗೆ ಕೇಳದೆ ಆ ದುಡ್ಡನ್ನು ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಮೃತನಾಗಿರ್ತಕ್ಕಂಥ ಬಲಿರಾಮ್ ಕಾಂಬಳೆ ಈ ರಾವ್ ಸಾಹೇಬ್ಗೆ ಒಂದು ಕೆನ್ನೆಗೆ ಬಾರಿಸ್ತಾನೆ. ಅದೇ ಒಂದು ಸಿಟ್ಟಲ್ಲಿ ಈ ಮೃತನಾದವನು ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಅಮೂಲ್ ರಾವ್ ಸಾಹೇಬ್ ಇವನು ಬಲಿರಾಮ್ ಅಲಿಯಾಸ್ ಆಕಾಶ್ ಇವನಿಗೆ ಕೊಲೆ ಮಾಡಿದ ನಂತರ ಇವನ ಮೊಬೈಲನ್ನು ಅವನು ತೆಗೆದುಕೊಂಡು ಹೋಗಿ ಸತಾರ ಒಂದು ಮೊಬೈಲ್ ಅಂಗಡಿಯಲ್ಲಿ ಅದನ್ನು ಮಾರಿರ್ತಾನೆ. ಆ ಒಂದು ಜಾಡನ್ನು ಇಟ್ಕೊಂಡು ನಮ್ಮ ಪೊಲೀಸರಲ್ಲಿ ತಲುಪಿದಾಗ ಆ ಸತಾರದ ಮೊಬೈಲ್ ಅಂಗಡಿ ಮಾಲೀಕ ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತಾರೆ. ಈ ಮೊಬೈಲನ್ನು ತಗೋಬೇಕಾದ್ರೆ ಅವನ ಫೋಟೋ ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಆ ಒಂದು ಆಧಾರದ ಮೇಲೆ ನಮಗೆ ಆರೋಪಿಯನ್ನು ಪತ್ತೆ ಹಿಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ ವ್ಯಕ್ತಿ ಸುಮ್ಮನೆ ಬಿಡಾಡಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು. ಕಳೆದ 1.5 ತಿಂಗಳಿಂದ ನಾವು ಹೀಗೆ ಹುಡುಕ್ತಾ ಇದ್ವಿ. 1.5 ತಿಂಗಳಿಂದ ಅವನು ಊರಲ್ಲಿ ಇರಲಿಲ್ಲ. ನಮ್ಮ ಒಂದು ತಂಡ ಅಲ್ಲೇ ಬೀಳ್ಬಿಟ್ಟಿತ್ತು. ಮೊನ್ನೆ ನಮ್ಮ ಅಥಣಿ PSI ಮತ್ತು ಅವ್ರ ತಂಡ ಬಂದ್ಬಿಟ್ಟು ಅವನ್ನ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ಅಮೂಲ್ ರಾವ್ ಸಾಹೇಬ್ ಈತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು.